Hi everyone, I am Dr. S. M. Raju. ಮಿರಕಲ್ ಡ್ರಿಂಕ್ಸ್ ನಿಯೋ ಆಯುರ್ವೇದ. ಇದರಲ್ಲಿ ಕ್ಯಾನ್ಸರ್ ಪೇಷಂಟ್ಸು ಏನು ತಿನ್ನಬೇಕು ಏನು ತಿನ್ನಬಾರ್ದು ಇದರ ಡೀಟೇಲ್ಸ್ ನಾನು ಹೇಳ್ತೀನಿ. ಸೊ ಈ ರೀತಿ ಅವ್ರು ಫಾಲೋ ಮಾಡಿದ್ರೆ 15 ದಿನದಲ್ಲೇ 3rd ಸ್ಟೇಜ್ ಅಥವಾ 4th ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ ಆಗಿದ್ರು ಸಹ 10 ಜನದಲ್ಲಿ 5 ರಿಂದ 6 ಜನ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ನೋಡ್ಬೋದು. ಪಾಯಿಂಟ್ ನಂಬರ್ 1, ಉಪ್ಪು 5 ಗ್ರಾಮ್ ಮೇಲೆ ತಿನ್ನಬಾರ್ದು. ಎರಡನೇದು, ಯಾವುದೇ ಆಯಿಲ್ಸ್ ಅಂಡ್ ಫ್ಯಾಟ್ಸ್ ಟಚ್ ಮಾಡಬಾರ್ದು ಎಕ್ಸೆಪ್ಟ್ ಕೋಕೋನಟ್ ಆಯಿಲ್ ಅಂದ್ರೆ ತೆಂಗಿನ ಎಣ್ಣೆ, ಅದು ಕೋಲ್ಡ್ ಪ್ರೆಸ್ಡ್. ಆಮೇಲೆ ಅಗಸೆ ಎಣ್ಣೆ ಕೋಲ್ಡ್ ಪ್ರೆಸ್ಡ್. ಎರಡನೇದು, ಸ್ವೀಟ್ಸ್ ಬಿಟ್ಲೇಬಾರ್ದು. ಮೂರನೇದು, ಬೇಯಿಸಿದ ಯಾವ್ದು ತಿನ್ನಬಾರ್ದು, ಮೊಸರು ಬಿಟ್ಟು. ಸ್ವೀಟ್ಸ್ ಅಂತೂ ಬಿಟ್ಲೇಬಾರ್ದು, ಆಲ್ರೆಡಿ ನಾನು ಹೇಳಿದ್ದೀನಿ. ಈಗ ಏನು ತಿನ್ನಬೇಕು, ಏನು ಕುಡಿಬೇಕು, ಯಾವ ರೀತಿ ಶಕ್ತಿ ಇಟ್ಕೊಳ್ಬೇಕು ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್, ಪ್ರೀಬಯೋಟಿಕ್ಸ್, ಬೆಳ್ಳುಳ್ಳಿ, ಶುಂಠಿ, ಮೆಂತೆ ಕಾಳು, ಅದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಸಪ್ಲಿಮೆಂಟ್ಸ್ ತಗೊಂಡ ನಂತರ ತಗೊಳ್ಬೇಕು. ಎರಡನೇದು, 2 ಸರಿ ಹಸಿ ತರಕಾರಿ ಜ್ಯೂಸ್ ಕುಡಿಬೇಕು. 2 ಸರಿ ಬಾಳೆದಿನ ರಸ ಕುಡಿಬೇಕು. 2 ಸರಿ ತೆಂಗಿನ ಹಾಲು ಕುಡಿಬೇಕು. ಆಮೇಲೆ ಎಷ್ಟು ಬೇಕಾದರೂ ಸಲಾಡ್ ತಿನ್ಬಹುದು, ಅದು ಸೂಪರ್ ಸಲಾಡ್ ಅಂತ ನೀಟಾಗಿ ಹೇಳಿದ್ದೀನಿ. ಆಮೇಲೆ ಎಷ್ಟು ಬೇಕಾದರೂ ಹಣ್ಣು ತಿನ್ಬಹುದು. ಆಮೇಲೆ ನೆನೆಸಿದ ನೆಲಗಡಲೆ ಅಂದ್ರೆ ಪೀನಟ್ ಪೇಸ್ಟ್ 3 ಸೇರಿ ತಗೊಂಡ್ರೆ ಹೊಟ್ಟೆನೇ ಹಸಿಯಲ್ಲ. ಇಲ್ಲಿ ಕೆಲವರಿಗೆ ಮೈಂಡ್ ಅಲ್ಲಿ ಬರುತ್ತೆ, ಅಯ್ಯೋ ಹಸಿ ತರಕಾರಿ ಜ್ಯೂಸಲ್ಲಿ ಬೀಟ್ರೂಟ್ ಇದೆ, ನನಗೆ ಶುಗರ್ ಇದೆ, ಮತ್ತೆ ಫ್ರೂಟ್ಸ್ ಇದೆ, ಶುಗರ್ ಇದೆ ಅಂತ. ಏನೂ ತೊಂದರೆ ಇಲ್ಲ. 1 ತಿಂಗಳಲ್ಲೇನೆ ಇನ್ಸುಲಿನ್ ಇರೋರು ಅಂದರೆ ಇನ್ಸುಲಿನ್ ಎಷ್ಟೇ ಯೂನಿಟ್ ತಗೊಳ್ಳೋರು 1 ತಿಂಗಳಿಂದ ಅದರಿಂದ ಹೊರ ಬರ್ತಾರೆ. ಅಷ್ಟು ಪವರ್ಫುಲ್ ಇದೆ ಈ ಅನ್ಕುಕ್ ಡಯಟ್. ಮತ್ತು ಪರ್ಟಿಕ್ಯುಲರ್ಲಿ ಸಲಾಡ್ಸ್, ಫ್ರೂಟ್ಸ್, ಆಮೇಲೆ ಎನಿ ಡ್ರೈ ಫ್ರೂಟ್ಸ್ ಇದರಲ್ಲಿ. ಸೊ ಆದ್ದರಿಂದ ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡ್ತು ಅಂತಂದರೆ ನಿಮಗೆ ಆ ರಿಸಲ್ಟ್ಸ್ ಯಾವ ರೀತಿ ಬರ್ತದೆ ನಾನು ಹೇಳಬೇಕಾಗಿಲ್ಲ. ನಿಮ್ಮ ಬ್ಲಡ್ ರಿಪೋರ್ಟಲ್ಲೇ ನೀವು ನೋಡ್ಬೋದು ಬಾಡಿ ಫೀಚರ್ಸ್ ಯಾವ ರೀತಿ ಚೇಂಜಸ್ ಆಗುತ್ತೆ, ಅದರಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ ಯು.